ಶುದ್ಧತ್ವ ಹೊಂದಿದ ಪಾಪಾತ್ಮನಾದ ನನ್ನನ್ನು ನಿರ್ಮಲ ಮಾಡುವ ನಿರ್ಮಲ ಮಾಡುವ ನಿರ್ಮಲ ಮಾಡುವ ಪಾಪಾತ್ಮನಾದ ನನ್ನನ್ನು ನಿರ್ಮಲ ಮಾಡುವ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು ಎಂದು ಹೇಳಿದ ಸತ್ಯ ಸ್ವರೂಪನಾದ ಯೇಸು ಕ್ರಿಸ್ತನ ಅತೀ ಪವಿತ್ರವಾದ ನಾಮದಲ್ಲಿ ಸಮಗ್ರ ಸತ್ಯವೇದ ಅಧ್ಯಯನದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ಮುಂದುವರಿಯುತ್ತಿರುವ ನಾವು ಕಳೆದ ಕಾರ್ಯಕ್ರಮದಲ್ಲಿ 11ನೇ ಅಧ್ಯಾಯದ 3ನೇ ವಚನದಿಂದ 5ನೇ ವಚನಗಳನ್ನು ಧ್ಯಾನ ಮಾಡಿಕೊಂಡು ಜಲಪ್ರಳಯಕ್ಕೂ ಮುಂಚೆ ಜೀವಿಸಿದ್ದ 3 ವ್ಯಕ್ತಿಗಳಲ್ಲಿ ಒಬ್ಬನಾದ ಹೇಬೇಲನ ನಂಬಿಕೆಯ ಕುರಿತು ಧ್ಯಾನ ಮಾಡಿಕೊಂಡೆವು. ಈ ಮನುಷ್ಯರು ನಂಬಿಕೆಯಿಂದ ನಡೆದರು, ನಂಬಿಕೆಯಿಂದ ಜೀವಿಸಿದರು ಮತ್ತು ನಂಬಿಕೆಯಿಂದ ರಕ್ಷಿಸಲ್ಪಟ್ಟರು ಎಂಬುದನ್ನು ನೋಡಿಕೊಂಡೆವು. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 5ನೇ ವಚನವನ್ನು ಪುನಃ ನೋಡಿಕೊಂಡು 8ನೇ ವಚನದವರೆಗೆ ಧ್ಯಾನ ಮಾಡಲಿದ್ದೇವೆ. ಇಂದಿನ ಅಧ್ಯಯನದಲ್ಲಿ ಹಾನೋಕನ ವಿಷಯದಲ್ಲಿ ಇನ್ನಷ್ಟು ಸಂಗತಿಗಳನ್ನು ನೋಡಿಕೊಂಡ ನಂತರ ನೋಹನ, ಅಬ್ರಹಾಮನ ಮತ್ತು ಸಾರಳ ನಂಬಿಕೆಯ ಕುರಿತು ಧ್ಯಾನಿಸಲಿದ್ದೇವೆ. ಪ್ರಿಯರೇ, ಈ ಧ್ಯಾನವು ನಮ್ಮ ನಂಬಿಕೆಯನ್ನು ಬಲಪಡಿಸುವಂಥದ್ದಾಗಲಿ ಎಂದು ಪ್ರಾರ್ಥನೆಯೊಂದಿಗೆ ಇಂದಿನ ಧ್ಯಾನವನ್ನು ಆರಂಭಿಸೋಣ. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದಾಗಿ ಹೇಳಿದಂಥ ನಮ್ಮ ಶ್ರೇಷ್ಠ ಮಹಾಯಾಜಕನಾಗಿರುವ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ದೈವಾನ್ವೇಷಣೆ ಕಾರ್ಯಕ್ರಮವನ್ನು ಆಲಿಸಲು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ತಿರುಗೊಂದಾವರ್ತಿ ದೇವರು ತನ್ನ ಮಹಾಕೃಪೆಯಿಂದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲುಗಾರರಾಗಿ ಆತನ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನಿಸಲು ಈ ರೀತಿಯಾಗಿ ನಮ್ಮನ್ನು ಒಟ್ಟುಗೂಡಿಸಿದ್ದಕ್ಕಾಗಿ ಆತನಿಗೆ ಮನಃಪೂರ್ವಕವಾಗಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 5ನೇ ವಚನವನ್ನು ಮುಂದುವರಿಸಿ 8ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಕಳೆದ ಕಾರ್ಯಕ್ರಮದ ಅಂತ್ಯದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 5ನೇ ವಚನವನ್ನು ಧ್ಯಾನಿಸಲು ಆರಂಭಿಸಿದೆವು. ಅದರಲ್ಲಿ ಹನೋಕನ ನಂಬಿಕೆಯ ಕುರಿತಾಗಿ ಧ್ಯಾನ ಮಾಡಿಕೊಂಡೆವು. ಇಂದು ನಾವು ಅದೇ ವಚನದ ಉಳಿದ ಭಾಗವನ್ನು ಧ್ಯಾನ ಮಾಡಿಕೊಳ್ಳೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 5ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚಿಕೆಯಾದವನಾಗಿದ್ದನೆಂದು ಸಾಕ್ಷಿ ಉಂಟು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ ಎಂಬುದಾಗಿ ನೋಡುವಾಗ, ಒಯ್ಯಲ್ಪಟ್ಟದ್ದು ಎಂಬುದಕ್ಕೆ ಭಾಷಾಂತರಿಸಿದ್ದು ಅಥವಾ ಅನುವಾದಿಸಿದ್ದು ಎಂಬುದಾಗಿ ಉಪಯೋಗಿಸುವುದು ಸೂಕ್ತವಾಗಿರುತ್ತದೆ. ಯಾಕಂದರೆ ಭಾಷಾಂತರಿಸುವುದು ಅಥವಾ ಅನುವಾದಿಸುವುದು ಎಂಬುದಾಗಿ ಹೇಳುವಾಗ ಅದು ಮಾತುಗಳನ್ನು ಅಥವಾ ಪದಗಳನ್ನು ಒಂದು ಭಾಷೆಯಿಂದ ತೆಗೆದುಕೊಂಡು ಮತ್ತೊಂದು ಭಾಷೆಯಲ್ಲಿ ಇಡುವುದಾಗಿದೆ. ನೋಡಿರಿ, ಹನೋಕನು ಜೀವಿತದ ಒಂದು ವಲಯದಿಂದ ತೆಗೆಯಲ್ಪಟ್ಟು ಮತ್ತೊಂದರಲ್ಲಿ ಇಡಲ್ಪಟ್ಟನು. ಈ ತೆಗೆಯಲ್ಪಡುವಿಕೆಯನ್ನು ಅಥವಾ ಭಾಷಾಂತರವನ್ನು ಇನ್ನೂ ಉತ್ತಮವಾದ ರೀತಿಯಲ್ಲಿ ಹೇಳಬೇಕಾದರೆ ಅದನ್ನು ಭಾನುವಾರ ಪಾಠಶಾಲೆಯ ಒಬ್ಬ ಚಿಕ್ಕ ಹುಡುಗಿಯು ಹೇಳಿದ ರೀತಿಯಲ್ಲಿಯೇ ಹೇಳಬೇಕಾಗುತ್ತದೆ. ಭಾನುವಾರ ಪಾಠಶಾಲೆಯಿಂದ ಮನೆಗೆ ಹಿಂದಿರುಗಿದ ಈ ಚಿಕ್ಕ ಹುಡುಗಿಗೆ ಆಕೆಯ ತಾಯಿಯು, ಇಂದು ನಿಮ್ಮ ಭಾನುವಾರ ಪಾಠಶಾಲೆಯಲ್ಲಿ ಯಾವ ಕಥೆಯನ್ನು ಹೇಳಿದರು ಎಂಬುದಾಗಿ ಕೇಳಿದಳು. ಅದಕ್ಕೆ ಆ ಚಿಕ್ಕ ಹುಡುಗಿಯು, ಇಂದು ನಮಗೆ ಹನೋಕನ ಕಥೆಯನ್ನು ಹೇಳಿದರು ಎಂಬುದಾಗಿ ಹೇಳುತ್ತಾ, ಹನೋಕನು ಬಹಳ ಒಳ್ಳೆಯವನಾಗಿದ್ದನು, ಅವನು ದೇವರಿಗೆ ಬಹಳ ಇಷ್ಟವುಳ್ಳವನಾಗಿದ್ದನು, ಅವನಿಗೂ ದೇವರೆಂದರೆ ಅಷ್ಟೇ ಇಷ್ಟವಾಗಿತ್ತು.
ದೇವರು ಪ್ರತಿದಿನ ಬಂದು ಹನೋಕನೊಂದಿಗೆ ನಡೆದಾಡುತ್ತಾ ಮಾತಾಡುತ್ತಿದ್ದನು. ಅವರಿಬ್ಬರೂ ಕಳೆಯುತ್ತಿದ್ದ ಸಮಯವು ಬಹಳ ಉಲ್ಲಾಸದಾಯಕವಾಗಿತ್ತು ಎಂಬುದಾಗಿ ಮುಂದುವರಿಸಿದಳು. ಅದಕ್ಕೆ ಆ ಹುಡುಗಿಯ ತಾಯಿಯು ಆಮೇಲೆ ಮುಂದೇನಾಯಿತು ಎಂಬುದಾಗಿ ಪ್ರಶ್ನಿಸಿದಳು. ಆ ಚಿಕ್ಕ ಹುಡುಗಿಯ ಮುಖದಲ್ಲಿ ಸಂತೋಷವು ಎದ್ದು ಕಾಣುತ್ತಿತ್ತು. ಬಹು ಉತ್ಸಾಹದಿಂದ ಆಕೆಯು ತನ್ನ ಕಥೆಯನ್ನು ಹೀಗೆ ಮುಂದುವರಿಸಿದಳು. ಪ್ರತಿದಿನ ದೇವರು ಬಂದು ಹನೋಕನೊಂದಿಗೆ ನಡೆದಾಡುತ್ತಿದ್ದನು. ಅವರಿಬ್ಬರೂ ಸ್ವಲ್ಪ ದೂರದವರೆಗೆ ಮಾತಾಡುತ್ತಾ ನಡೆದ ನಂತರ ದೇವರು ಹೊರಟು ಹೋಗುತ್ತಿದ್ದನು ಮತ್ತು ಹನೋಕನು ತನ್ನ ಮನೆಗೆ ಹಿಂದಿರುಗಿ ಬರುತ್ತಿದ್ದನು. ಹೀಗೆ ಅನೇಕ ದಿನಗಳವರೆಗೆ ಸಾಗಿತು. ಒಂದಾನೊಂದು ದಿನ ದೇವರು ಬಂದು ಹನೋಕನೊಂದಿಗೆ ಯಾವುದೋ ಒಂದು ಮುಖ್ಯವಾದಂಥ ವಿಷಯವನ್ನು ಮಾತಾಡುತ್ತಾ ನಡೆದುಕೊಂಡು ಹೋಗುತ್ತಾ ಇದ್ದರು. ಅಂದು ಬಹಳ ಸಮಯವು ಕಳೆದು ಹೋಗಿದೆ ಎಂಬುದಾಗಿ ಹನೋಕನಿಗೆ ಅನಿಸಿತು. ಆಗ ಹನೋಕನು ತಾನು ತನ್ನ ಮನೆಗೆ ಹಿಂದಿರುಗಬೇಕೆಂದು ದೇವರಿಗೆ ಹೇಳಿದಾಗ ದೇವರು ಹನೋಕನಿಗೆ, ಓ, ನಾವು ಬಹಳ ದೂರಕ್ಕೆ ಬಂದು ಬಿಟ್ಟಿದ್ದೇವೆ. ಈಗ ನೀನು ನಿನ್ನ ಮನೆಗಿಂತ ನನ್ನ ಮನೆಗೆ ಹತ್ತಿರವಾಗಿದ್ದಿ. ಆದ್ದರಿಂದ ನೀನು ನನ್ನೊಂದಿಗೆ ಬಂದು ಬಿಡು ಎಂಬುದಾಗಿ ಹೇಳಿ ತನ್ನೊಂದಿಗೆ ಕರೆದುಕೊಂಡು ಹೋದನು. ದೇವರಿಗೆ ಹನೋಕನನ್ನು ಬಿಟ್ಟು ಇರಲಿಕ್ಕಾಗಲಿಲ್ಲ ಎಂಬುದಾಗಿ. ಪ್ರಿಯರೇ, ಎಂಥ ಸುಂದರವಾದಂಥ ವಿವರಣೆಯಲ್ಲವೇ? ಇದಕ್ಕಿಂತ ಇನ್ನೂ ಸುಂದರವಾಗಿ ಹೇಳಲು ಸಾಧ್ಯವಿರುವುದಿಲ್ಲ. ನೋಡಿರಿ, ಇದುವೇ ಒಂದು ದಿನ ಸಭೆಗೆ ಸಂಭವಿಸಲಿದೆ. ಹನೋಕನಂತೆ ದೇವರೊಂದಿಗೆ ನಡೆಯುತ್ತಿರುವ ವಿಶ್ವಾಸಿಗಳ ಸಭೆಯು ಒಂದು ದಿನ ಆತನೊಂದಿಗೆ ಹೊರಟು ಹೋಗುವುದು. ಕರ್ತನಾದ ಯೇಸು ಕ್ರಿಸ್ತನು ಬರಲಿದ್ದಾನೆ. ಅದನ್ನು ಥೆಸಲೋನಿಕದವರಿಗೆ ಬರೆದ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ 16 ಮತ್ತು 17ನೇ ವಚನಗಳಲ್ಲಿ ಹೀಗೆ ನೋಡುತ್ತೇವೆ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿ ಇರುವೆವು ಎಂಬುದಾಗಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ನೋಡುತ್ತೇವೆ. ಈಗಾಗಲೇ 5ನೇ ವಚನದಲ್ಲಿ ಅವನು, ಅಂದರೆ ಹನೋಕನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚಿಕೆಯಾದವನಾಗಿದ್ದನೆಂದು ಸಾಕ್ಷಿ ಉಂಟು ಎಂಬುದಾಗಿ ನೋಡಿದ್ದೇವೆ. ಹಾಗಾದರೆ ಹನೋಕನು ಹೇಗೆ ದೇವರನ್ನು ಮೆಚ್ಚಿಸಿದನು? ಅದು ಹೇಗೆ ಅವನಿಂದ ಸಾಧ್ಯವಾಯಿತು? ಹೌದು ಪ್ರಿಯರೇ, ಹನೋಕನು ನಂಬಿಕೆಯಿಂದಲೇ ದೇವರನ್ನು ಮೆಚ್ಚಿಸಿದನು. ನೋಡಿರಿ, ನಾವು ದೇವರ ಮಾರ್ಗಕ್ಕೆ ಬಂದು ಆತನನ್ನು ನಂಬುವುದಕ್ಕೆ ಒಪ್ಪಿಕೊಳ್ಳುವವರೆಗೆ ಬಹುಶಃ ಆತನನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ. ಈ ವಾಕ್ಯ ಭಾಗದಲ್ಲಿ ಮುಂದೆ ನಾವು ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಎಂಬುದಾಗಿ ಗಮನಿಸುತ್ತೇವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಪ್ರತಿಫಲಗಳ ಕುರಿತು ಹೆಚ್ಚು ಪಾಲು ಮಾತಾಡಲಾಗಿದೆ ಮತ್ತು ಕ್ರಿಸ್ತೀಯ ಜೀವಿತದ ಮೇಲೆ ಇರುವ ಪ್ರಾಧಾನ್ಯತೆಯೇ ಇದಕ್ಕೆ ಕಾರಣವಾಗಿದೆ. ಪ್ರಿಯರೇ, ನಮಗೋಸ್ಕರ ಪರಲೋಕದಲ್ಲಿ ಜೀವಿಸುತ್ತಿರುವ ರಕ್ಷಕನು ಇದ್ದಾನೆ ಎಂಬ ನಿಜ ಸಂಗತಿಯ ಬೆಳಕಿನಲ್ಲಿ ಕ್ರಿಸ್ತೀಯ ಜೀವಿತವನ್ನು ಜೀವಿಸುವುದಕ್ಕೆ ಪ್ರತಿಫಲವಿರುವುದೆಂದು ನಮಗೆ ತಿಳಿದುಬರುತ್ತದೆ. ಆದರೆ ನೋಡಿರಿ, ರಕ್ಷಣೆಯು ಪ್ರತಿಫಲವಾಗಿರುವುದಿಲ್ಲ. ಅದು ಒಂದು ಉಚಿತವಾದ ವರವಾಗಿದೆ. ನಾವು ನಮ್ಮ ಪ್ರತಿಫಲಕ್ಕಾಗಿ ಕೆಲಸವನ್ನು ಮಾಡುತ್ತೇವೆ, ಆದರೆ ರಕ್ಷಣೆಗಾಗಿ ಅಲ್ಲ. ಹೌದು ಪ್ರಿಯರೇ, ರಕ್ಷಣೆಯು ನಂಬಿಕೆಯಿಂದ ಬರುತ್ತದೆ ಮತ್ತು ಒಬ್ಬ ವಿಶ್ವಾಸಿಯ ನಡೆಯು ನಂಬಿಕೆಯಿಂದಲೇ ಆಗಿರುತ್ತದೆ. ಹನೋಕನು ನಂಬಿಕೆಯಿಂದಲೇ ದೇವರೊಂದಿಗೆ ನಡೆದನು. ಸ್ತುತಿ 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 ನಿನಗೆ ಆರಾಧನೆ. ಸ್ತುತಿ 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 ಸ್ತುತಿ
ಅತಿ ಬೇಗನೆ ಬರುವಾತನೇ. ಸ್ತುತಿ 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 ನಿನಗೆ ಆರಾಧನೆ. ಸ್ತುತಿ 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 ಅತಿ ಬೇಗನೆ ಬರುವಾತನೇ. ಯುಗ ಯುಗದಲ್ಲಿ ಇರುವಾತ ದೇವ, ಸದಾ ಜೀವಿಸುವಂತ ಪ್ರಭುವ. ಯುಗ ಯುಗದಲ್ಲಿ ಇರುವಾತ ದೇವ, ಸದಾ ಜೀವಿಸುವಂತ ಪ್ರಭುವ. ಸ್ತುತಿ 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 ನಿನಗೆ ಆರಾಧನೆ. ಸ್ತುತಿ 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 ಅತಿ ಬೇಗನೆ ಬರುವಾತನೇ. ಶಿರದಲ್ಲಿನ ನಿನ್ನ ಕೂದಲು ನಿರ್ಮಲವಾದ ಹಿಮದಂತೆ, ನಿನ್ನ ಮುಖವು ಅತಿ ಸುಂದರವು ಪ್ರಕಾಶಿಸುವ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 7ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ನಂಬಿಕೆಯಿಂದಲೇ ನೋಹನ್ನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಅದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಹೇಬೇಲನು ನಂಬಿಕೆಯ ಮಾರ್ಗವನ್ನು ತೋರಿಸಿದನು, ಹನೋಕನು ನಂಬಿಕೆಯ ನಡೆಯನ್ನು ನಿದರ್ಶಿಸಿದನು, ಮತ್ತು ಈಗ ನೋಹನ್ನು ನಂಬಿಕೆಯ ಸಾಕ್ಷಿಯಾಗಿದ್ದಾನೆ. ನಮ್ಮ ವಾಕ್ಯ ಭಾಗದಲ್ಲಿ ನಂಬಿಕೆಯಿಂದಲೇ ನೋಹನ್ನು ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ನಮ್ಮಲ್ಲಿ ಅನೇಕರು ನೋಹನ್ನ ವಿಷಯದಲ್ಲಿ ಅವನು 120 ವರ್ಷಗಳು ಬೋಧಿಸಿದವನಾದರೂ ಒಬ್ಬನನ್ನೂ ಸಹ ದೇವರ ಬಳಿಗೆ ನಡೆಸಿರುವುದಿಲ್ಲ ಎಂಬುದಾಗಿ ಹೇಳುವುದನ್ನು ರೂಢಿ ಮಾಡಿಕೊಂಡು ಬಿಟ್ಟಿದ್ದೇವೆ. ನಿಜವಾಗಿಯೂ ನೋಡುವುದಾದರೆ ಅದು ನಿಷ್ಕೃಷ್ಟವಾದದ್ದಾಗಿ ಕಂಡುಬರುವುದಿಲ್ಲ. ಹೌದು, ನೋಹನ್ನು ಬಾಬೆಲ್ ಜನರನ್ನು ದೇವರ ಬಳಿಗೆ ನಡೆಸಲಿಲ್ಲ. ಆದರೆ ಅವನು ಖಂಡಿತವಾಗಿಯೂ ತನ್ನ ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನು ದೇವರ ಬಳಿಗೆ ನಡೆಸಿದನು, ಮತ್ತು ಅದು ಗಮನಾರ್ಹವಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ನಾವು ಈ ಸಂದರ್ಭದಲ್ಲಿ ಆದಿಕಾಂಡ ಪುಸ್ತಕಕ್ಕೆ ಹಿಂದಿರುಗಿ ಹೋಗಿ ನೋಹನ್ನ ಜೀವಿತವನ್ನು ಸೂಕ್ಷ್ಮವಾಗಿ ನೋಡೋಣ. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ಎಂಬುದಾಗಿ. ಪ್ರಿಯರೇ, ಇದು ಮನುಕುಲದ ಮೇಲೆ ಬಹು ಕೆಟ್ಟದಾದ ವ್ಯಾಖ್ಯಾನ ವಿವರಣೆಯಾಗಿರುತ್ತದೆ. ಮನುಷ್ಯನು ಏದೇನ್ ತೋಟವನ್ನು ಬಿಟ್ಟ ನಂತರ ಅವಸರದಲ್ಲಿ ದೇವರನ್ನು ಬಿಟ್ಟು ಖಂಡಿತವಾಗಿಯೂ ದೂರ ಹೋದನು. ಹೇಗೂ ಒಬ್ಬನೇ ಒಬ್ಬ ಮನುಷ್ಯನು ದೇವರಿಗೆ ಭಯಪಡುವವನಾಗಿದ್ದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 9ನೇ ವಚನದಲ್ಲಿ ನೋಹನ್ನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನೂ ಆಗಿದ್ದನು, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು ಎಂಬುದಾಗಿ ನೋಡುತ್ತೇವೆ. ಅಂದರೆ ಪ್ರಿಯರೇ, ಇವನು ಬರೀ ಒಬ್ಬ ಉತ್ತಮ ಮನುಷ್ಯನು, ಎಲ್ಲರಿಗೂ ಸಹಾಯ ಮಾಡಿಕೊಂಡು ಇರುತ್ತಿದ್ದ ವ್ಯಕ್ತಿಯಾಗಿದ್ದನು ಎಂಬುದು ಇದರ ಅರ್ಥವಾಗಿರುವುದೋ? ಇಲ್ಲ ಪ್ರಿಯರೇ, ಅವನು ಅದಕ್ಕಿಂತಲೂ ಇನ್ನೂ ಹೆಚ್ಚಿನದನ್ನು ಮಾಡಿದನು. ಅದು ಯಾವುದೆಂದರೆ, ನೋಹನ್ನು ದೇವರೊಂದಿಗೆ ನಡೆದನು. ಹಾಗಾದರೆ ಹೇಗೆ ಅವನು ದೇವರೊಂದಿಗೆ ನಡೆದನು? ಇಬ್ರಿಯರ ಗ್ರಂಥಕರ್ತನು ಅದರ ಕುರಿತಾಗಿ ನಮಗೆ ಹೇಳುವುದೇನೆಂದರೆ, ನಂಬಿಕೆಯಿಂದಲೇ ನೋಹನ್ನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ದೇವರು ತಾನು ಈ ಲೋಕವನ್ನು ಜಲಪ್ರಳಯದ ಮೂಲಕ
ನಾಶ ಮಾಡಲಿರುವನು ಎಂಬುದಾಗಿ ಹೇಳಿದ್ದನ್ನು ನೋಹನ್ನು ನಂಬಿದನು. ನೋಡಿರಿ, ಇಲ್ಲಿಯ ತನಕ, ಅಂದರೆ ಜಲಪ್ರಳಯವಾಗುವ ತನಕ ಈ ಭೂಮಿಯ ಮೇಲೆ ಬಹುಶಃ ಮಳೆಯಾಗಿರಲಿಲ್ಲ ಎಂದು ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ, ಮತ್ತು ಬಹುಶಃ ಅದು ಸತ್ಯವಾಗಿರುವ ಸಾಧ್ಯತೆ ಇದೆ. ಆದರೆ ಯುಫ್ರೆಟಿಸ್ ನದಿಯಿಂದ ಬಹು ದೂರದಲ್ಲಿ, ಬಹುಶಃ ಅರಾರಟ್ ಬೆಟ್ಟಗಳ ಸೀಮೆಯ ಒಣನೆಲದ ಮೇಲೆ ನೋಹನ್ನು ನಾವೆಯನ್ನು ಕಟ್ಟಲು ಆರಂಭಿಸಿದನು. ಯಾಕಂದರೆ ಜಲಪ್ರಳಯವು ಬರಲಿಕ್ಕಿದೆ ಎಂದು ದೇವರು ಹೇಳಿದ್ದನು. ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರು ನಾವೆಯನ್ನು ಕಟ್ಟುವುದಕ್ಕಾಗಿ ಆದೇಶಗಳನ್ನು ನೀಡಿದ್ದನು. ನಾವು ನಮ್ಮ ಭಾನುವಾರ ಪಾಠಶಾಲೆಯ ಚಿತ್ರಗಳಲ್ಲಿ ನೋಡಿದ ಹಾಗೆ ಆ ನಾವೆಯು ವಿಕಾರವಾದದ್ದಾಗಿರಲಿಲ್ಲ. ಅದು ಬಹುಶಃ ಆಧುನಿಕವಾಗಿ ಕಂಡುಬರುವ ನಾವೆಯಾಗಿತ್ತು. ಅದರ ಅಳತೆ ಮತ್ತು ನಿರ್ಮಾಣವು ಆಧುನಿಕ ನಿರ್ಮಾಣಕ್ಕೆ ಹೊಂದಿಕೊಳ್ಳುವಂಥದ್ದಾಗಿತ್ತು. ನೋಡಿರಿ, ಆ ನಾವೆಯು 300 ಮೊಳ ಉದ್ದ, 50 ಮೊಳ ಅಗಲ ಹಾಗೂ 30 ಮೊಳ ಎತ್ತರವಾಗಿತ್ತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಆ ನಾವೆಗೆ ಬರೀ ಒಂದೇ ಒಂದು ಕಿಟಕಿ ಇರಲಿಲ್ಲ. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 16ನೇ ವಚನದಲ್ಲಿ ಅದರ ಛಾವಣಿಯ ಕೆಳಗೆ ಸುತ್ತಲೂ 1 ಮೊಳ ಎತ್ತರದ ಬೆಳಕು ಕಂಡಿಯನ್ನು ಮಾಡಬೇಕು, ಪಕ್ಕದಲ್ಲಿ ಬಾಗಲನ್ನಿಡಬೇಕು, ನಾವೆಯಲ್ಲಿ ಒಂದರ ಮೇಲೆ ಒಂದಾಗಿ 3 ಅಂತಸ್ತುಗಳನ್ನು ಮಾಡಬೇಕು ಎಂಬುದಾಗಿ ನೋಡುತ್ತೇವೆ. ನೋಡಿರಿ ಪ್ರಿಯರೇ, ಬೆಳಕು ಕಂಡಿಯು ಸುತ್ತಲೂ ಇತ್ತು ಮತ್ತು ಅದರ ಮೇಲೆ ಛಾವಣಿಯೂ ಇತ್ತು. ನಾವೆಯು 300 ಮೊಳ ಉದ್ದವಾಗಿತ್ತು ಎಂಬುದಾಗಿ ಹೇಳುವಾಗ ಅದು ಸುಮಾರು 450 ಅಡಿಯಾಗಿತ್ತು. ಅದಕ್ಕೆ 3 ಅಂತಸ್ತುಗಳು ಇದ್ದವು. ನೋಡಿರಿ, ಅಂದಿನ ಕಾಲದ ಜನರು ಒಳ್ಳೆಯ ನಿರ್ಮಾಣಗಳ ಕುರಿತು ಚೆನ್ನಾಗಿ ತಿಳಿದವರಾಗಿದ್ದರು ಮತ್ತು ಸ್ವತಃ ತಾವೇ ಕಟ್ಟುವುದರಲ್ಲಿ ಪರಿಣಿತರಾಗಿದ್ದರು. ಆದ್ದರಿಂದ ಪ್ರಿಯರೇ, ಅಂದಿನ ಹೆಚ್ಚು ಕಡಿಮೆ ಎಲ್ಲಾ ಜನರು ಇದು ಅತಿ ಮೂರ್ಖತನದ ಸಂಗತಿ ಎಂದು ಅಭಿಪ್ರಾಯಪಟ್ಟಿದ್ದನ್ನು ನೋಹನ್ನು ಪ್ರಾರಂಭಿಸಿದನು. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನೋಹನ್ನು ನಾವೆಯನ್ನು ಕಟ್ಟಲು ಪ್ರಾರಂಭಿಸಿದಾಗ ಸುತ್ತಲಿದ್ದ ಜನರು ಅವನ ವಿಷಯದಲ್ಲಿ ಪರಿಹಾಸ್ಯ ಮಾಡಿರಬಹುದು. ಆದರೆ ಅವನ ಮಕ್ಕಳು ಅವನೊಂದಿಗಿದ್ದರು. ಅವರು ದೇವರ ಮಾತನ್ನು ನಂಬಿದರು ಎಂಬುದಾಗಿ ಸತ್ಯವೇದದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಅವರು ನಂಬಿದ್ದರಿಂದಲೇ ತಮ್ಮ ತಂದೆಯೊಂದಿಗೆ ತಮ್ಮ ಹೆಂಡತಿಯರನ್ನು ಜೊತೆಗೆ ಕರೆದುಕೊಂಡು ನಾವೆಯೊಳಕ್ಕೆ ಹೋದರು. ಹೌದು ಪ್ರಿಯರೇ, ಅವರು ತಮ್ಮ ತಂದೆಯ ಸಾಕ್ಷಿ ಜೀವಿತವನ್ನು ನೋಡಿದ್ದರಿಂದಲೇ ಅವರಿಗೆ ದೇವರ ಮಾತನ್ನು ನಂಬಲು ಸಾಧ್ಯವಾಯಿತು. ಪ್ರಿಯರೇ, ಯಾವ ಮುಚ್ಚುಮರೆಯಿಲ್ಲದೆ ನಾನು ನಿಮಗೆ ಹೇಳಲು ಬಯಸುವುದೇನೆಂದರೆ, ನಮ್ಮ ಕುಟುಂಬದ ಮುಂದೆ ಸಾಕ್ಷಿಯಾಗಿರುವುದು, ಅವರಿಗೆ ಕೇವಲ ಬೋಧಿಸದೆ ನಾವು ಬೋಧಿಸುವುದನ್ನು ಅವರ ಮುಂದೆ ಜೀವಿಸಿ ತೋರಿಸುವುದು ಮತ್ತು ನಮ್ಮ ಜೀವಿತದಲ್ಲಿ ನೈಜತ್ವವಿರುವುದನ್ನು ಅವರು ನೋಡುವಂತೆ ಅನುಕೂಲ ಮಾಡುವುದು ನಮ್ಮ ಜೀವಿತದಲ್ಲಿ ಬಹು ಪ್ರಾಮುಖ್ಯವಾದ ಸಂಗತಿಯಾಗಿರುತ್ತವೆ. ಪ್ರಿಯರೇ, ಈ ಸಂದರ್ಭದಲ್ಲಿ ಜಿಪ್ಸಿ ಸ್ಮಿತ್ ಅವರ ಜೀವಿತದಲ್ಲಿ ನಡೆದಂಥ ಒಂದು ಘಟನೆಯು ನನ್ನ ನೆನಪಿಗೆ ಬರುತ್ತದೆ. ಅವರು ಒಂದಾನೊಂದು ಸ್ಥಳದಲ್ಲಿ ತಮ್ಮ ಕೂಟಗಳಲ್ಲಿ ಭಾಗವಹಿಸುತ್ತಿದ್ದಾಗ ಒಬ್ಬ ಸ್ತ್ರೀಯು ಅವರ ಬಳಿಗೆ ಬಂದು ದೇವರು ಆಕೆಯನ್ನು ಪ್ರಸಂಗಿಸುವುದಕ್ಕಾಗಿ ಕರೆದಿರುವನು ಎಂಬುದಾಗಿ ಹೇಳಿಕೊಂಡಳು. ಅದಕ್ಕೆ ಜಿಪ್ಸಿ ಸ್ಮಿತ್ ಅವರು ಆಕೆಗೆ, ಅಮ್ಮ, ನಿನಗೆ ಮದುವೆಯಾಗಿದೆಯೋ ಎಂಬುದಾಗಿ ಕೇಳಿದರು. ಹಾಗಾದರೆ ನಿನಗೆ ಎಷ್ಟು ಮಕ್ಕಳಿರುವರು ಎಂಬುದಾಗಿ ಮತ್ತೊಂದು ಪ್ರಶ್ನೆಯನ್ನು ಸಹ ಕೇಳಿದರು. ಆಗ ಆಕೆಯು ತನಗೆ 5 ಮಂದಿ ಮಕ್ಕಳಿರುವುದಾಗಿ ಆ ಸ್ತ್ರೀಯು ಉತ್ತರಿಸಿದಳು. ಇದನ್ನು ಕೇಳಿದ ಜಿಪ್ಸಿ ಸ್ಮಿತ್ ಅವರು, ಎಂಥ ಅದ್ಭುತವಲ್ಲವೇ, ದೇವರು ನಿನ್ನನ್ನು ಪ್ರಸಂಗಿಸುವುದಕ್ಕೆ ಕರೆದಿರುತ್ತಾನಲ್ಲ, ಆತನು ಈಗಾಗಲೇ ನಿನಗೆ ಸಭಿಕರನ್ನು ಕೊಟ್ಟಿದ್ದಾನೆ, ಹೋಗಿ ಮೊದಲು ಅವರಿಗೆ ಪ್ರಸಂಗಿಸು ಎಂಬುದಾಗಿ ಹೇಳಿದರು. ಕರ್ತನಲ್ಲಿ ಪ್ರಿಯರೇ, ನಾವೆಲ್ಲರೂ ಬೋಧಕರಾಗಿದ್ದೇವೋ ಇಲ್ಲವೋ, ಆದರೆ ದೇವರು ನಮ್ಮೆಲ್ಲರಿಗೂ ಸಭಿಕರ ಒಂದು ಗುಂಪನ್ನು ಕೊಟ್ಟಿದ್ದಾನೆ. ಅದುವೇ ನಮ್ಮ ಕುಟುಂಬವಾಗಿದೆ. ನೋಹನ್ನು ತನ್ನ ಕುಟುಂಬವನ್ನು ದೇವರಿಗಾಗಿ ಗೆದ್ದುಕೊಂಡಿದ್ದನು. ಅವನ ಕುಟುಂಬದ ಹೊರಗಡೆ ಯಾರೂ ಅವನನ್ನು ನಂಬಲಿಲ್ಲ. ಆದರೆ ಅವನ ಸ್ವಂತ ಕುಟುಂಬದವರು ಅವನನ್ನು ನಂಬಿದರು. ಯಾಕಂದರೆ ಅವರಿಗೆ ನೋಹನ್ನ ಸಾಕ್ಷಿಯು ತಿಳಿದಿತ್ತು. ನೋಹನ್ನು ನಂಬಿಕೆಯಿಂದಲೇ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ
ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನೋಡಿರಿ ಪ್ರಿಯರೇ, ಅವನು ಮಾಡಿದ್ದು ಎಂಥ ಅದ್ಭುತಕರವಾದಂಥ ಸಂಗತಿಯಲ್ಲವೇ? ದೇವರಿಗೆ ಮಹಿಮೆಯಾಗಲಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಬನ್ನಿರಿ, ಈಗ ನಾವು ನಂಬಿಕೆಯ ಮನುಷ್ಯನು ಎಂಬುದಾಗಿ ಕರೆಯಲ್ಪಡುವ ಅಬ್ರಹಾಮನ ಕುರಿತು ಧ್ಯಾನ ಮಾಡೋಣ. ಹೌದು, ಅವನು ದೇವರ ವಾಕ್ಯದಲ್ಲಿ ಇದೇ ರೀತಿಯಾಗಿ ಗುರುತಿಸಲ್ಪಟ್ಟಿದ್ದಾನೆ. ರೋಮಾಪುರದವರಿಗೆ ಹಾಗೂ ಗಲಾತ್ಯದವರಿಗೆ ಬರೆದ ಪತ್ರಿಕೆಗಳಲ್ಲಿ ಅಬ್ರಹಾಮನು ನಂಬಿಕೆಯ ಉನ್ನತವಾದ ನಿದರ್ಶನವಾಗಿರುವನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 56ನೇ ವಚನದಲ್ಲಿ ಹೇಳಿರುವುದನ್ನು ಹೀಗೆ ನೋಡುತ್ತೇವೆ. ನಿಮ್ಮ ಮೂಲ ಪುರುಷನಾದ ಅಬ್ರಹಾಮನು ನನ್ನ ದಿನವನ್ನು ತಾನು ನೋಡೇನೆಂದು ಉಲ್ಲಾಸಪಟ್ಟನು, ಅದನ್ನು ನೋಡಿ ಸಂತೋಷಗೊಂಡನು ಅಂದನು ಎಂಬುದಾಗಿ. ಪ್ರಿಯರೇ, ಅಬ್ರಹಾಮನಲ್ಲಿ ನಾವು ನಂಬಿಕೆಯ ಆರಾಧನೆಯನ್ನು ನೋಡಲಿದ್ದೇವೆ. ಈಗ ನಾವು ಕೊನೆಯದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 8ನೇ ವಚನವನ್ನು ಓದಿಕೊಳ್ಳೋಣ. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವಜನರೇ, ದೇವಾರಾಧನೆಯು ದೇವರಿಗೆ ವಿಧೇಯರಾಗುವುದರ ಕಡೆಗೆ ನಮ್ಮನ್ನು ನಡೆಸುತ್ತದೆಂದು ಈ ಪತ್ರಿಕೆಯಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ಹೌದು, ಅದು ನಮ್ಮನ್ನು ದೇವರ ಕೆಲಸಕ್ಕೆ ನಡೆಸುತ್ತದೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ವಚನದಲ್ಲಿ ಒಂದು ಪ್ರಮುಖವಾದ ಪದವು ಅಡಕವಾಗಿದೆ. ಅದನ್ನು ನಮ್ಮ ಕನ್ನಡ ಭಾಷೆಯ ಸತ್ಯವೇದದಲ್ಲಿ ಸೇರಿಸಲಾಗಿಲ್ಲ. ಆದರೆ ನಾವು ಅದನ್ನು ಸೇರಿಸಿಕೊಂಡು ಹೀಗೆ ಓದಬಹುದು. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ವಿಧೇಯನಾಗಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು ಎಂಬುದಾಗಿ. ನೋಡಿರಿ, ಆರಾಧನೆಯು ನಮ್ಮನ್ನು ವಿಧೇಯತೆಗೆ ನಡೆಸುತ್ತದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಆದಿಕಾಂಡ ಪುಸ್ತಕದ 12ನೇ ಅಧ್ಯಾಯದಲ್ಲಿ ಅಬ್ರಹಾಮನ ಕಥೆಯು ಪ್ರಾರಂಭವಾಗುತ್ತದೆ. ಆದರೆ 11ನೇ ಅಧ್ಯಾಯದ ಕೊನೆಯಲ್ಲಿ ಅವರು ಕಲ್ದಿಯರ ಊರ್ ಎಂಬ ಪಟ್ಟಣವನ್ನು ಬಿಟ್ಟು ಹಾರಾನ್ ಪಟ್ಟಣಕ್ಕೆ ಬಂದು ಅಲ್ಲಿ ವಾಸ ಮಾಡಿಕೊಂಡಿದ್ದನ್ನು ನಾವು ನೋಡುತ್ತೇವೆ. ನೋಡಿರಿ, ಅಬ್ರಹಾಮನು ಹಾರಾನ್ನಲ್ಲಿ ತಡ ಮಾಡಿದ್ದರಿಂದ ಹೆಚ್ಚು ಸಮಯವನ್ನು ಅಲ್ಲಿ ಕಳಕೊಂಡನು. ಆದರೆ ಅಂತಿಮವಾಗಿ ಅವನು ಕಾನಾನ್ ದೇಶವನ್ನು ಸೇರಿದನು. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 7ನೇ ವಚನದಲ್ಲಿ ಅಲ್ಲಿ ಯೆಹೋವನು ಅಬ್ರಾಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ತನಗೆ ದರ್ಶನ ಕೊಟ್ಟ ಯೆಹೋವನಿಗೆ ಅಬ್ರಾಮನು ಯಜ್ಞವೇದಿಯನ್ನು ಕಟ್ಟಿಸಿದನು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ಮನುಷ್ಯನು ಎಲ್ಲೆಲ್ಲಿ ಹೋದನೋ ಅಲ್ಲೆಲ್ಲ ಯಜ್ಞವೇದಿಯನ್ನು ಕಟ್ಟಿಸಿದನು. ಅವನು ಶೇಕೆಮ್ ಕ್ಷೇತ್ರದಲ್ಲಿ ಇರುವಾಗ ಅಲ್ಲಿ ಯಜ್ಞವೇದಿಯನ್ನು ಕಟ್ಟಿಸಿದನು. ಅವನು ಮೋರೆ ಬಯಲುಗಳಿಗೆ ಬಂದಾಗ ಯಜ್ಞವೇದಿಯನ್ನು ಕಟ್ಟಿಸಿದನು. ಹೀಗೆ ಅವನು ಹೋದ ಕಡೆಗಳಲ್ಲೆಲ್ಲ ಯಜ್ಞವೇದಿಗಳನ್ನು ಕಟ್ಟಿಸಿ ದೇವರನ್ನು ಆರಾಧಿಸಿದನು. ಅದು ದೇವರಿಗೆ ವಿಧೇಯನಾಗುವಂತೆ ಅವನನ್ನು ನಡೆಸಿತು. ಹೌದು ಪ್ರಿಯರೇ, ಅಬ್ರಹಾಮನು ನಂಬಿಕೆಯಿಂದ ದೇವರನ್ನು ಆರಾಧಿಸಿದನು ಮತ್ತು ನಂಬಿಕೆಯಿಂದ ದೇವರಿಗೆ ವಿಧೇಯನಾದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಗಂಭೀರವಾದಂಥ ಸಮಯದಲ್ಲಿ ದೇವರ ಪರಿಶುದ್ಧ ವಾಕ್ಯಗಳನ್ನು ಆಲಿಸುತ್ತಿರುವಂಥ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಶ್ರೇಷ್ಠ ಮಹಾಯಾಜಕನಾದ ಯೇಸು ಕ್ರಿಸ್ತನು ಅತಿ ಪವಿತ್ರ ಸ್ಥಾನದಲ್ಲಿ ತಂದೆಯಾದ ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಇದು ಬಹು ಮಹಿಮೆಯುಳ್ಳ ಹಾಗೂ ಅದ್ಭುತಕರವಾದಂಥ ಸಂಗತಿಯಾಗಿದೆ. ಇಂಥ ಶ್ರೇಷ್ಠ ಪರಿಶುದ್ಧನಾದಂಥ ದೇವರನ್ನು ಆತನ ಮಕ್ಕಳಾದ ನಾವು ಸ್ತುತಿಸಿ ಆರಾಧಿಸುವುದು ಬಹಳ ಪ್ರಾಮುಖ್ಯವಾದದ್ದಾಗಿದೆ. ನೋಡಿರಿ, ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆಯ ಆರಾಧನೆ ಹೊಂದಲು ಆತನೇ ಮಾತ್ರ ಯೋಗ್ಯನಾಗಿದ್ದಾನೆ. ಪ್ರಿಯರೇ, ಅಬ್ರಹಾಮನು ತಾನು ಹೋದ ಕಡೆಗಳಲ್ಲೆಲ್ಲ ಯಜ್ಞವೇದಿಗಳನ್ನು ಕಟ್ಟಿಸಿ ದೇವರನ್ನು ಆರಾಧಿಸಿದನು. ಅದರಂತೆ ಆತನ ಮಕ್ಕಳಾದ ನಾವು ನಾವಿರುವಂಥ ಸ್ಥಳದಲ್ಲಿ ಮತ್ತು ನಮ್ಮ ಜೀವಿತದ ಪ್ರತಿಯೊಂದು ಹಂತದಲ್ಲಿ ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧಿಸುತ್ತಾ ನಮ್ಮ ಜೀವಿತಗಳ ಮೂಲಕ ಕರ್ತನನ್ನು ಮಹಿಮೆಪಡಿಸೋಣ. ಯಾಕಂದರೆ ಆರಾಧನೆಯು ನಮ್ಮನ್ನು ವಿಧೇಯತೆಗೆ ನಡೆಸುತ್ತದೆ. ಹಾಗಾಗುವಂತೆ ತಂದೆಯಾದ ದೇವರು ತನ್ನಾತ್ಮನ ಮೂಲಕ
ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೇನ್. ಪ್ರಿಯರೇ, ಹಿಬ್ರಿಯರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯದ 5ನೇ ವಚನದಿಂದ 8ನೇ ವಚನಗಳನ್ನು ಧ್ಯಾನವನ್ನು ಮಾಡಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಹಾನೋಕನ, ನೋಹನ, ಅಬ್ರಹಾಮನ ಮತ್ತು ಸಾರಳ ನಂಬಿಕೆಯ ಕುರಿತು ನೋಡಿಕೊಂಡು, ಅದರಲ್ಲೂ ವಿಶೇಷವಾಗಿ ಹಾನೋಕನು ಯಾರನ್ನು ಪ್ರತಿನಿಧಿಸುತ್ತಾನೆ ಮತ್ತು ನೋಹನು ಯಾರನ್ನು ಪ್ರತಿನಿಧಿಸುತ್ತಾನೆ ಎಂಬುದನ್ನು ಬಹು ಸ್ಪಷ್ಟವಾಗಿ ತಿಳಿದುಕೊಂಡಿರುತ್ತೇವೆ. ಅದರ ಜೊತೆಗೆ ಅಬ್ರಹಾಮನಲ್ಲಿದ್ದಂಥ ನಂಬಿಕೆಯ ಆರಾಧನೆಯನ್ನು ಹಾಗೂ ಅದು ಅವನನ್ನು ವಿಧೇಯತೆಗೆ ನಡೆಸಿತ್ತು ಎಂಬುದನ್ನು ನೋಡಿಕೊಂಡೆವು. ಇದು ನಿಜವಾಗಿಯೂ ಬಹು ಅದ್ಭುತವಾದದ್ದಲ್ಲವೇ? ದೇವರು ತನ್ನ ವಾಕ್ಯದಲ್ಲಿ ಯಾವುದೊಂದನ್ನು ಆಕಸ್ಮಿಕವಾಗಿ ಬರೆಸಿಟ್ಟಿರುವುದಿಲ್ಲ. ಪ್ರತಿಯೊಂದಕ್ಕೂ ನಿಶ್ಚಿತವಾದ ಅರ್ಥದೊಂದಿಗೆ ಆತನು ಬರೆಸಿಟ್ಟಿದ್ದಾನೆ. ಆದುದರಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವೆಲ್ಲರೂ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ವಾಕ್ಯಗಳ ಮೂಲಕವಾಗಿ ನೀನು ತೋರಿಸಿಕೊಟ್ಟ ನಂಬಿಕೆಯ ಜೀವಿತಗಳಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಮುಂದೆ ನಮ್ಮ ನಂಬಿಕೆಯನ್ನು ಪರೀಕ್ಷಿಸಿಕೊಳ್ಳುತ್ತಾ ಇದ್ದೇವೆ. ದೇವರೆಲ್ಲರ ನಂಬಿಕೆಯನ್ನು ಬಲಪಡಿಸು. ನಂಬಿಗಸ್ತರಾಗಿ ನಿನ್ನನ್ನು ಸೇವಿಸೋಕ್ಕೆ ಸಹಾಯ ಮಾಡು. ನಂಬಿಗಸ್ತನೂ ಆಶೀರ್ವಾದ ಪೂರ್ಣನಾಗುವನು ಎಂಬುದಾಗಿ ನಿನ್ನ ವಾಕ್ಯ ಹೇಳುತ್ತದೆ ಸ್ವಾಮಿ. ಅದರಂತೆ ನಿನ್ನ ವಾಕ್ಯವನ್ನು ಕೇಳಿದಂಥ, ಧ್ಯಾನಿಸಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನಂಬಿಗಸ್ತರಾಗಿ ನಿನ್ನನ್ನು ಸೇವಿಸಿ ಆರಾಧಿಸಿ ನಂಬಿಕೆಗೆ ಯೋಗ್ಯವಾದ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೆ ಸಹಾಯ ಮಾಡು. ಯಾರ್ಯಾರು ಇನ್ನೂ ಅಪನಂಬಿಕೆ ಇದ್ದಾರೋ ಅವರ ಜೀವಿತಗಳನ್ನು ಕೂಡ ಕರುಣಿಸು. ಅವರ ನಂಬಿಕೆಯನ್ನು ಬಲಪಡಿಸು. ಹೀಗೆ ಪ್ರತಿಯೊಬ್ಬರು ನಿನ್ನಲ್ಲಿ ಇದ್ದುಕೊಂಡು ನಿನಗಾಗಿ ಜೀವಿಸೋಕ್ಕೆ ಸಹಾಯ ಮಾಡು. ಎಲ್ಲರ ಜೀವಿತದಲ್ಲಿ ನಿನಗೆ ಮಾತ್ರ ಮಹಿಮೆಯಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಕಾರ್ಯಕ್ರಮವು ನಿಮಗೆ ಸಂತೋಷವನ್ನು ನೀಡಿದೆಯಲ್ಲವೇ? ಹಾಗಾದರೆ ಈ ಸೇವೆಯಲ್ಲಿ ನೀವು ಪಾಲುಗಾರರಾಗಲು ನಾವು ತಿಳಿಸುವ ಮೊಬೈಲ್ ಸಂಖ್ಯೆಗೆ ಇಂದೇ ಕರೆ ಮಾಡಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಸಂಧಿಸುವವರೆಗೆ ದೇವರ ಆಶೀರ್ವಾದ ನಿಮ್ಮೆಲ್ಲರೊಂದಿಗೆ ಇರಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.